सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः ॐ सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ಎಲ್ಲರಿಗೂ ಬನ್ನಿ ಗುರುಗಳು ಏನ್ ಹೇಳ್ತಾರೆ ಬಾಬಾ ಮೆಸೇಜ್ ಏನಿದೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಒಂದು ಗುಡ್ ನ್ಯೂಸ್. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ನಂಬಿಕೆ ಭರವಸೆ ಅನ್ನೋದು ಇಲ್ಲ ಅಂತ ಅನ್ಸುತ್ತೆ. ಸೊ ಭರವಸೆಯಿಂದ ಇರಿ. ಒಂದಷ್ಟು ಕಾರ್ಮಿಕ್ ಕನೆಕ್ಷನ್ ಇದೆ, ಒಂದಷ್ಟು ಶತ್ರು ಬಾಧೆಯಿಂದ ಅಥವಾ ಒಂದಷ್ಟು ನೆಗೆಟಿವಿಟಿಯಿಂದ ಸಮಸ್ಯೆ ಆಗಿರಬಹುದು, ಆಗ್ತಾ ಇರಬಹುದು, ಮುಂದಕ್ಕೂ ಆಗಬಹುದು. ಸೊ ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ, ಶ್ರದ್ಧಾ ಭಕ್ತಿ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಗೇನ್ ಬೇಕೋ ಅದೆಲ್ಲವನ್ನು ಕೂಡ ನಿಮ್ಮ ಗುರುಗಳು ನಿಮ್ ಜೀವನದಲ್ಲಿ ಕೊಡ್ತಾರೆ. ನಿಮ್ಗೇನ್ ಅಗತ್ಯ ಇದೆಯೋ ಅದನ್ನ ಅವರು ನಿಮ್ಮವ್ರಿಗೂ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ಹೊಟ್ಟೆಗೆ ಬಟ್ಟೆಗೆ ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಂಬಿಕೆ, ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆ. ಒಂದನ್ನ ಮೀರಿಸಿದ ಒಂದು ಬೆಟರ್ಮೆಂಟ್ ಕೊಡ್ತೀನಿ ಹೊರತು ಯಾವ್ದನ್ನು ಅದಕ್ಕಿಂತ ಕಡಿಮೆ ಆಗಿ ಯಾವ್ದನ್ನು ನಾನು ಕೊಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಬೆಟರ್ ಲೈಫ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡೋದು ಬಾಕಿ ಇದೆ, ಮಾಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮನೆ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ಸ್ಥಳ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರೋ ಹಾಗೆ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಬೆಳಕು ಬರಬೇಕು. ನಿಮ್ಮ ಮನೆಯಲ್ಲಿ ಒಂದು ನಂದಾದೀಪನ ಹಚ್ಚಿಡಿ ಅಥವಾ ಯಾವಾಗ್ಲೂ ಬೆಳಕಿರೋ ಹಾಗೆ ಒಂದು ಜ್ಯೋತಿನ ಹಚ್ಚಿಡಿ ಅನ್ನುವಂಥದ್ದು ಇದೆ. ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರಬೇಕು ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವೇನ್ ಬದಲಾವಣೆ ಮಾಡ್ಕೊಳ್ಬೇಕು ಅದನ್ನು ಕೂಡ ಗಮನ ಹರಿಸಿ. ಮನೆ ಯಾಕೆ ಕತ್ತಲು ತುಂಬಿದೆ, ವಾತಾವರಣದಲ್ಲೆಲ್ಲ ಕತ್ತಲಿದೆ ಅನ್ನುವಂಥದ್ದು ಇದೆ. ಇಡೀ ಮನೆಗೆ ಅಷ್ಟದಿಗ್ಬಂಧನ ರೀತಿಯಲ್ಲಿ ಬಂಧನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಿನ್ಗಳನ್ನ ಹೊಡೆದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಮನೆ ಮೇಲೆ, ಮನೆ ಕೆಳಗೆ, ಸುತ್ತಮುತ್ತಲ ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ನೀವು ಆ ಜಾಗಕ್ಕೆ ಹೋಗಬಾರ್ದು, ಅಲ್ಲಿರ್ಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರಯೋಗಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮನೆಯ ಅಕ್ಕಪಕ್ಕದ ಮರ ಗಿಡಗಳಿಗೂ ಕೂಡ ಪ್ರಯೋಗನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ 2 ಮರಗಳ ಮಧ್ಯೆ ಇರುವಂತ ಮನೆ ಏನೋ ತೊಂದರೆಗೆ ಒಳಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಮಥಿಂಗ್ ಏನೋ ಎನರ್ಜಿ, ನೆಗೆಟಿವ್ ಎನರ್ಜಿ ಇದೆ ಮನೆ ವಿಚಾರಕ್ಕೆ. ಒಂದಷ್ಟು ಗುರುಗಳು ನಿಮ್ಗೆ ಟೆಲಿಪತಿಕಲಿ ಕನೆಕ್ಷನ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲಿ, ಹೇಗೆ, ಯಾವಾಗ, ಯಾರಿಂದ, ಯಾವ ಕಾರಣಕ್ಕೆ, ಯಾವ ರೀತಿಯಲ್ಲಿ ಸಂದೇಶ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ ಅಥವಾ ಮಾರ್ಗದರ್ಶನ ಸಿಗುತ್ತೆ ನಿಮ್ಗೆ ಗೊತ್ತಿಲ್ಲ. ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ನಿಮ್ಮನ್ನ ನೀವು. ಸೊ ಯಾವುದೇ ಕಾರಣಕ್ಕೂ ಸಿಗುವಂತ ಸಂದೇಶನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಸಿಗುವಂತ ಸಂದೇಶನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮುಂದೆ ಪಶ್ಚಾತ್ತಾಪ ಪಡೋ ಹಾಗೆ ಆಗಬಹುದು. ಸೊ ಹಾಗಾಗಿ ಸಿಗುವಂತ ಸಂದೇಶನ ಸರಿಯಾದ ರೀತಿಲಿ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್ ಇಸ್ ವಾಟ್ ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಏನೂ ಇಲ್ಲ, ಸಂಕಲ್ಪ ಸಿದ್ಧಿ. ನಿಮ್ಮ ಆಸೆ, ಕನಸುಗಳು ಏನಿದೆ, ನಿಮ್ಮ ಜೀವನದಲ್ಲಿ ಏನ್ ಬೇಕು ಅದನ್ನ ನಾನು ಪಡಿತೀನಿ, ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ, ಭರವಸೆಗಳೊಂದಿಗೆ ದೃಢ ಸಂಕಲ್ಪವಾಗಿ ಇರುವಂಥದ್ದು. ಹಾಗೇ ಇರಿ, ಇನ್ನ ಹೆಚ್ಚಿನ ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ. ಜೊತೆಗೆ ನಿಮ್ಮನ್ನ ಯಾವತ್ತೂ ಕೆಳಗೆ ಬೀಳೋದಕ್ಕೆ ಗುರುಗಳು ಬಿಡೋದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಯಶಸ್ಸು ಮತ್ತೆ ಸಹಾಯಕರು ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ. ಸಾಕಷ್ಟು ಸಹಾಯ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ. ಊಟ ತಿಂಡಿಯ ವಿಚಾರದಲ್ಲೂ ಕೂಡ ನೆಗೆಟಿವಿಟಿ ಆಗ್ತಾ ಇದೆ. ಸ್ವಲ್ಪ ನೀವು ಸೇವನೆ ಮಾಡುವಂತ ಚಹಾ ಇರಬಹುದು ಅಥವಾ ಟೀ, ಕಾಫಿ, ಹಾಲು, ಡ್ರಿಂಕ್ಸು, ಹಾಟ್ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು, ನೀರು, ಇದರಲ್ಲಿ ಸಮಥಿಂಗ್ ಏನೋ ನೆಗೆಟಿವಿಟಿನ ಮಿಕ್ಸ್ ಮಾಡಿ ಕೊಟ್ಟಿದ್ರು, ಅದು ಸಮಸ್ಯೆ ಮಾಡ್ತಾ ಇದೆ. ಅದನ್ನ ತಕ್ಕೊಳ್ಳಿ, ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಏನೋ ಕ್ಷೀಣಿಸ್ತಾ ಇದೆ, ಖಾಲಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನೋಡ್ಕೊಳ್ಳಿ, ಖಾಲಿ ಆಗ್ತಾ ಇದೆ, ಖಾಲಿ ಆಗ್ಬಾರ್ದು ಅಂತ ಹೇಳ್ತಾ ಇದೆ. ಮತ್ತೆ ಇನ್ನೊಂದು, ಯಾವುದೋ ಬಾವಿ ಒಳಗೆ ಒಂದಷ್ಟು ಎನರ್ಜಿನ ಕಟ್ ಹಾಕಿದ್ದಾರೆ, ಅದನ್ನ ಕ್ಲಿಯರ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೀರಲ್ಲಿ ಯಾರೋ ತೇಲ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಹೀಲ್ ಹಾಕಿದ್ದೀನಿ. ಸೊ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬರಲಿ. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ಎಲ್ಲರನ್ನೂ ಸ್ನೇಹ ಭಾವದಿಂದ ಇರಿ ಎಲ್ರ ಜೊತೆನು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೊಸ ಜನರನ್ನ ಭೇಟಿ ಮಾಡಿದಾಗ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ರನ್ನೂ ಸಮಾನ ದೃಷ್ಟಿಲಿ ನೋಡಿ ಅನ್ನೋದ್ಕಿಂತ, ಯಾರು ನಿಮ್ಗೆ ರಕ್ಷೆ ಹಾಕ್ತಿದ್ದಾರೆ ಅಥವಾ ಯಾರು ನಿಮ್ಗೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಿದ್ದಾರೆ, ಯಾರ ಮುಖಾಂತರ ಗುರುಗಳು ನಿಮ್ಗೆ ರಕ್ಷಣೆಯನ್ನ ಕಳಿಸ್ತಿದ್ದಾರೆ, ಅವ್ರನ್ನೆಲ್ಲರನ್ನೂ ನೀವು ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ಯಾಕೆ ಸಮಾನ ದೃಷ್ಟಿಕೋನದಿಂದ ನೋಡ್ತಾ ಇಲ್ವೋ ಅಥವಾ ಅದೇನೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಯಾರೋ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಿಮ್ಗೆ ಒಳ್ಳೇದ್ ಮಾಡೋರ್ ಬಗ್ಗೆ ನೀವು ಒಬ್ಬರನ್ನ ಮಾತ್ರ ನಂಬೋದು, ಇನ್ನೊಬ್ಬರನ್ನ ನಂಬಲ್ಲ. ಸೊ ಒಳ್ಳೇದ್ ಮಾಡೋರನ್ನ ನೀವು ನಂಬ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅದನ್ನ ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ. ಜೊತೆಗೆ ನಿಮ್ಗೆ ರಕ್ಷೆ ಅನ್ನೋದು ಇದೆ, ರಕ್ಷಣೆ ಇದೆ. ಸೊ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ಭಯನ ಬಿಟ್ಟಾಕಿ, ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿ ಇರ್ತೀರಾ ಅಂತ ಇದೆ. ಸೊ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳು ಒಂದೇ ರೀತಿಲಿ ಇರುತ್ತೆ. ಕೆಲವರು ಬೇರೆ ಬೇರೆ ರೀತಿಲಿ ಆಧ್ಯಾತ್ಮಿಕ ಮಾರ್ಗನ ಆಯ್ಕೆ ಮಾಡ್ಕೊಳ್ಬಹುದು. ಏನೇ ಮಾಡ್ಕೊಂಡ್ರು ಏನೇ ಆದ್ರೂ ಕೂಡ ಸೊ ನಿಮ್ಮ ಆಧ್ಯಾತ್ಮಿಕ ಮಾರ್ಗ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮುಂದುವರಿರಿ. ಎಲ್ಲವೂ ಸೇರೋದು ಭಗವಂತನಲ್ಲೇ. ಇನ್ನ ತುಂಬಾ ದೂರ ಇದೆ ಬೆಳಕು ಸಿಗೋದು ಅನ್ನುವಂಥದ್ದು ಇದೆ. ಕೆಲವ್ರಿಗೆ ತುಂಬಾ ಹತ್ತಿರದಲ್ಲೇ ಇದೆ, ಇನ್ನೊಂದ್ 2-3 ಹೆಜ್ಜೆ ಇಟ್ರೆ ನಿಮ್ಗೆ ಬೆಳಕು ಸಿಕ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೊಳಗಿನ ಆಧ್ಯಾತ್ಮಿಕತೆನ, ನಿಮ್ಮೊಳಗಿನ ಒಂದು ಚೈತನ್ಯ ಶಕ್ತಿನ ಅಥವಾ ನಿಮ್ಮೊಳಗಿನ ಪರಮಾತ್ಮನ ನೀವು ಕಂಡುಕೊಳ್ಳುವಂಥ ಸಮಯ ಬಂದಿದೆ. ಧ್ಯಾನ ಮಾಡಿ ಎನ್ನುವಂಥದ್ದು ಇದೆ. ಸೊ ಗಾಡ್ ಈಸ್ ವಿತ್ ಇನ್ ಯು. ನಿಮ್ಮೊಳಗೆ ಭಗವಂತ ಇದ್ದಾನೆ. ಆ ಭಗವಂತನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹೃದಯ, ಮೈಂಡ್, ಹಾರ್ಟ್, ಮೈಂಡ್, ಸೋಲ್ ಮೂರರಲ್ಲೂ ಭಗವಂತನ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಮನುಷ್ಯತ್ವನ ಮರ್ತ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಇರಬೇಡಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ. ಒಂದಷ್ಟು ಪ್ರಾಮಾಣಿಕವಾಗಿ ಭಗವಂತನಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಆ ಕೃತಜ್ಞತೆ ಭಗವಂತನಿಗೆ ಹೋಗಿ ತಲುಪಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಆಶೀರ್ವಾದ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮ್ಗೆ ಸಾಕಷ್ಟು ರಕ್ಷೆ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲೂ ಹೆಚ್ಚಿನ ಒಳಿತಿದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ರಕ್ಷಣೆ ಇದೆ. ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯ ರಕ್ಷಣೆ ಇದೆ. ಸೊ ಇನ್ನೇನ್ ಬೇಕು? ಎಲ್ಲ ರೀತಿಯ ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ಆ ಬೆಳಕು ಯಾವಾಗ್ಲೂ ನಿಮ್ಮ ಜೀವನಕ್ಕೆ ಹೊಸತನನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ 354288 ನಂಬರನ್ನ ಬರ್ಕೊಳ್ಳಿ. ನಿಮ್ಮ ವಿಲ್ ಪವರ್ ಇನ್ನ ಸ್ಟ್ರಾಂಗ್ ಆಗತ್ತೆ. ಒನ್ಸ್ ಅಗೈನ್ ಐ ರಿಪೀಟ್ ಇಟ್, 3542888888 ಇದನ್ನ ಬರ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚಿನ ಒಂದು ವಿಲ್ ಪವರ್ ಬರುತ್ತೆ. ನಾನೇನ್ ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ನಿಮ್ಗೆ ಆ ನಂಬಿಕೆ, ವಿಶ್ವಾಸ ಬರುತ್ತೆ. ಸೊ ನಿನ್ನ ಭಕ್ತಿ ನನ್ನ ಶಕ್ತಿ ಅನ್ನುವಂಥ ರೀತಿಲಿ ಇರಿ. ನೀವು ಎಷ್ಟು ಭಕ್ತಿಯಿಂದ ಇರ್ತೀರೋ ಅಷ್ಟೇ ಶಕ್ತಿ ನಿಮ್ಗೆ ಪ್ರದಾನ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಮನುಷ್ಯತ್ವ ಮರ್ತವ್ರ ಬಗ್ಗೆ ಸ್ವಲ್ಪ ಗಮನನ, ಎಚ್ಚರಿಕೆನ ಕೊಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಗುರುಗಳು ನಿಮ್ಗೇನ್ ಹೇಳ್ತಾರೆ ಅಂತ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ನಾನು ನಿಮ್ ಜೊತೆನೆ ಇದ್ದೀನಿ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ಭಕ್ತಿ ಯೋಗದಲ್ಲಿ ಮುಂದುವರಿರಿ.
ತಾಳ್ಮೆ ಇರ್ಲಿ ಅನ್ನುವಂಥದ್ದು ಇದೆ. 9 ನಂಬರ್ ಇದೆ, ಇಲ್ಲಿ ರಿಫ್ಲೆಕ್ಷನ್ ಇದೆ. ಸೊ 9 ಈಸ್ ಆಲ್ಸೋ ರೆಪ್ರೆಸೆಂಟ್ ದ ಎಂಡಿಂಗ್. ಒಂದರ ಅಂತ್ಯ, ಇನ್ನೊಂದರ ಆರಂಭ. ಭಯ ಬೇಡ, ನಾನಿದ್ದೀನಿ ಜೊತೆಯಲ್ಲಿ. ಒಂದಷ್ಟು ಕರ್ಮ ಯೋಗದಲ್ಲಿ ನಡೀತಾ ಇದೆ ನಿನ್ನ ಜೀವನ, ಹಾಗಾಗಿ ಚಿಂತೆ ಬೇಡ. ಕರ್ಮ ಯೋಗದಲ್ಲಿ ನಿಂಗೆ ಅದು ಮುಗ್ದಿದ ತಕ್ಷಣನೇ ಬೇರೆ ರೀತಿಯ ಯಶಸ್ಸು ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಮೊದಲನೇದು, ಎರಡನೇದು, ಮೂರನೇದು, ನೀವು ಬೇಕಾದ್ರೆ ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು, ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸೊ 11 ನಂಬರ್ ಇದೆ. ಫೈಂಡ್ ದ ಲೈಟ್ ವಿತಿನ್ ಅಂತ ಇದೆ. ನಿಮ್ಮೊಳಗಿನ ಆ ಒಂದು ಬೆಳಕನ್ನ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ದಾರಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ, ಸೊ ನಿಮ್ಗೆ ಆಲ್ರೆಡಿ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಿಮ್ಮ ಬೆಳಕು ಏನು ಅಂತ ಗುರುಗಳು ತೋರ್ಸಾಗಿದೆ. ಆ ದಾರಿಯಲ್ಲಿ ನಡೀರಿ. ಓಂ ಸಾಯಿ ಭಕ್ತ ಹೃದಯಾಲಯ ನಮಃ ಅಂತ ಹೇಳ್ಕೊಳ್ಳಿ. ಓಂ ಸಾಯಿ ಭಕ್ತ ಹೃದಯಾಲಯ ನಮಃ ಅಂತ. ಸೊ ಇದು ನಿಮ್ಗೆ ಒಂದಷ್ಟು ಯಶಸ್ಸನ್ನ, ಬೆಳಕನ್ನ ತಂದ್ಕೊಡ್ಬಹುದು. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, 29 ನಂಬರ್ ಇದೆ ಇಲ್ಲಿ. ಫರ್ಗಿವ್ನೆಸ್, ಕ್ಷಮೆ ಕೇಳ್ತಿರೋ, ಕ್ಷಮೆ ಕೊಡ್ತಿರೋ, ನಿಮಗ್ ಬಿಟ್ಟಿದ್ದು. ನೀವು ತಪ್ಪು ಮಾಡಿದ್ರೆ ಕ್ಷಮೆನ ಕೇಳಿ, ನಿಮ್ಗೆ ಯಾರಾದ್ರೂ ನೋಯಿಸಿದ್ರೆ ಅವರಿಗೆ ಕ್ಷಮೆನ ಕೊಡಿ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಸಾರಿ ಫಾರ್ ಸಮಥಿಂಗ್ ಎಲ್ಸ್. ಸೊ ನಿಮ್ಗೆ ಬಿಟ್ಟಂತ ವಿಚಾರ, ಸೋ ಮೆನಿ ವಿಚಾರಾಸ್ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಹಾರ್ಟ್ ಅನ್ನ ಕೂಲ್ ಆಗಿ ಇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಫರ್ಗಿವ್. ಓಂ ಸಾಯಿ ಹೃದಯ ಗ್ರಂಥಿ ಭೇದಕಾಯೈ ನಮಃ. ಓಂ ಸಾಯಿ ಹೃದಯ ಗ್ರಂಥಿ ಭೇದಕಾಯೈ ನಮಃ ಅಂದ್ರೆ ಹಾರ್ಟ್ ಚಕ್ರದ ಬ್ಲಾಕೇಜಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದು, ಅಥವಾ ಹಾರ್ಟ್ ಚಕ್ರ ಎನರ್ಜಿನ ಕ್ಲೆನ್ಸ್ ಮಾಡೋದು, ಅಥವಾ ಹಾರ್ಟ್ ಚಕ್ರನ ಹೀಲ್ ಮಾಡೋದು ಇದರ ಅರ್ಥ. ಸೊ ಅದನ್ನ ಮಾಡ್ಕೊಳ್ಳಿ, ಅಥವಾ ಈ ಮಂತ್ರನ ಹೇಳ್ಕೊಳ್ಳಿ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಆಕ್ಚುಲಿ 2 ಕಾರ್ಡ್ ಬಂದಿದೆ. 6ನೇ ನಂಬರು ಮತ್ತೆ 27ನೇ ನಂಬರು ಇದೆ. 6, 27 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಗೇನ್ 06 ಕೂಡ ಇಂಪಾರ್ಟೆಂಟ್ ಇರಬಹುದು. ನಂಗೆ ಯಾರ್ದೋ ಗಾಡಿ ನಂಬರು 06-12 ಅಂತ ಸಮಥಿಂಗ್ ಏನೋ ಆ ತರ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಮತ್ತೆ ಲವ್ ಯುವರ್ ಟ್ರೂ ಸೆಲ್ಫ್. ನಿಜವಾಗ್ಲೂ ನೀವು ಯಾರು, ನಿಮ್ಮ ವ್ಯಕ್ತಿತ್ವ ಎಂಥದ್ದು, ಅದನ್ನ ನೀವು ಪ್ರೀತಿಸ್ರಿ. ಯಾರೋ ನಿಮ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಅಥವಾ ನಿಮ್ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿದ್ರು, ಅಥವಾ ಏನೋ ಅಂದ್ರು ಅಂತ ತಲೆ ಕೆಡ್ಸ್ಕೊಳ್ಬೇಡಿ, ಆಯ್ತಾ. ಜೀವನದಲ್ಲಿ ಹೊಸ ಬಿಗಿನಿಂಗ್ ಬರ್ತಾ ಇದೆ, ಒಂದು ಹೊಸ ಬದಲಾವಣೆ ಬರ್ತಾ ಇದೆ, ಒಂದು ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ನಿಮ್ಮಿಂದ ಒಂದಷ್ಟು ಕಸ್ಕೊಂಡು ಹೋಗಿರ್ಬಹುದು, ನಿಮ್ಮ ವಿದ್ಯೆನ ಕದ್ದಿರ್ಬಹುದು, ನಿಮ್ಮ ಬುದ್ಧಿನ ಕದ್ದಿರಬಹುದು, ನಿಮ್ಮ ಕಾಪಿ ಕ್ಯಾಟ್ಗಳು ಅವ್ರು ಆಗಿರ್ಬಹುದು, ನಿಮ್ಮ ಯಶಸ್ಸನ್ನ, ನಿಮ್ಮ ವಿದ್ಯೆನ ಅಥವಾ ನಿಮ್ಮ ಶೈಲಿನ ಅವರು ಕಾಪಿ ಮಾಡ್ತಾ ಇರಬಹುದು, ನಿಮ್ಮ ಐಡಿಯಾಸ್ ಅನ್ನ ಅವರು ಮಾರ್ಕೊಳ್ತಾ ಇರಬಹುದು. ನಥಿಂಗ್ ಟು ವರಿ, ಯಾಕಂದ್ರೆ ಅವ್ರಿಗೆ ಅವ್ರ ಐಡೆಂಟಿಟಿ ಇಲ್ಲ, ಹಾಗಾಗಿ ನಿಮ್ಮ ಐಡೆಂಟಿಟಿನ ಅವರ ಐಡೆಂಟಿಟಿ ಅಂತ ಅನ್ಕೊಂಡಿದ್ದಾರೆ. ಸೊ ಇದು ಅಲೆಗಡ್ಸ್ಕೊಳ್ಬೇಡಿ. ನೀವು ಇನ್ನೊಂದಷ್ಟು ಜನಕ್ಕೆ ಒಂದು ಉಪಯೋಗಕ್ಕೆ ಬರ್ತಿದ್ದೀರಾ ಅಂತ ಖುಷಿ ಪಡಿ. ಸೊ ಒಟ್ನಲ್ಲಿ ನಿಮ್ ಜೀವನದಲ್ಲಿ ಒಂದು ಹೊಸ ಬೆಳವಣಿಗೆ ಬರ್ತಾ ಇದೆ, ಒಂದು ಹೊಸ ಯಶಸ್ಸು ಬರ್ತಾ ಇದೆ. ಸೊ ಧೈರ್ಯವಾಗಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಓಂ ಸಾಯಿ ರಿದ್ಧಿ ಸಿದ್ಧಾಯ ನಮಃ ಅಂತ ಇದೆ. ಓಂ ಸಾಯಿ ರಿದ್ಧಿ ಸಿದ್ಧಾಯ ನಮಃ. ರಿದ್ಧಿ ಸಿದ್ಧಿ ಗಣೇಶನ ಆಶೀರ್ವಾದದಿಂದ ಸಿಗುತ್ತೆ ನಮ್ಗೆ. ಸೊ ಹಾಗಾಗಿ ಒಂದು ನ್ಯೂ ಬಿಗಿನಿಂಗ್, ವಿಘ್ನಗಳೆಲ್ಲ ಕಳೆದು ಒಂದು ಹೊಸ ಜೀವನದಲ್ಲಿ ಮುಂದುವರಿಕೆ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ. ಓಂ ಸಾಯಿ ಅಭೇದ ನನಾಧಾನುಭವ ಹೃದಯೈ ನಮಃ. ನಾನಾಧಾನುಭವ, ಅಭೇದ ನನಾಧಾನುಭವ ಹಂಗಂದ್ರೆ ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ನಮ್ಗೆ ಸಿಗಬಹುದು ಅಂತ ಇರಬಹುದು, ಅಥವಾ ನಮ್ಗೆ ವಿವಿಧ ರೀತಿಯ ಅನುಭವಗಳು ಆಗಬಹುದು ಅಂತ ಇರಬಹುದು.
ಆ ಅನುಭವಗಳ ಮುಖೇನ ನಮ್ಮನ್ನ ನಾವು ಕಂಡ್ಕೊಳ್ಳೋಣ, ನಮ್ಮನ್ನ ನಾವು ಸೆಲ್ಫ್ ಲವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಸಾಕಷ್ಟು ಒಳಿತಾಗ್ತಾ ಇದೆ. ಸೊ ನಿಮ್ಮೊಳಗಿನ ಬೆಳಕನ್ನ ನೀವು ಕಂಡ್ಕೊಂಡು ನಿಮ್ಗೆ ತೊಂದರೆ ಮಾಡಿರೋರನ್ನ ಕ್ಷಮಿಸ್ತಾ, ಅಥವಾ ನೀವ್ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ಅವರಲ್ಲಿ ಕ್ಷಮೆ ಕೇಳ್ತಾ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನ ಕೊಡಿ. ಒಂದು ಹೊಸ ಬೆಳವಣಿಗೆ ನಿಮ್ಮ ಜೀವನಕ್ಕೆ ಬರ್ತಿದೆ, ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀರಾ. ನೀವು ನೀವಾಗಿ ಇರಿ ಅನ್ನುವಂಥದ್ದು ಇದೆ. ಒಂಚೂರು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ನಿಮ್ಮ ಗುರುಗಳು ಕೊಟ್ಟಂತ ಸಂದೇಶ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಾಗ್ದೇವಿ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಓಂ ಸಾಯಿರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.